ಕನ್ನಡ ರತ್ನ ಭಂಡಾರ. ಆಕಾಶವಾಣಿ. ಆರಿಸು ಕನ್ನಡ ಡಿಮ್ ಡಿಮ್ಮವಾ, ಓ ಕರ್ನಾಟಕ ಹೃದಯ ಶಿವ. ಕನ್ನಡ ರತ್ನ ಭಂಡಾರ. ನ್ಯಾಷನಲ್ ಕಾಲೇಜು ಅಂದ್ರೆ ಜೊತೆಗೆ ಮೂಡಿಬರುವ ಚಿತ್ರ ಎಚ್ಎನ್ ಅವರದು. ವಿಚಾರವಾದಿ, ಶಿಕ್ಷಣ ಕ್ರಾಂತಿ ಮಾಡಿದವರು, ಸರಳ ಬದುಕು, ಉದಾತ್ತ ಚಿಂತನೆ, ಆದರ್ಶ ಬಿತ್ತಿದವರು ಡಾಕ್ಟರ್ ಎಚ್ ನರಸಿಂಹಯ್ಯ. ವಿಜ್ಞಾನ ಓದುವ ವಿಷಯ ಅಲ್ಲ, ಅದೊಂದು ಚಿಂತನೆ ಅಂತ ನಮಗೆ ತಿಳಿಸಿ ಹೇಳಿದವರು. ಸಂಗೀತ, ಸಾಂಸ್ಕೃತಿಕ ಕಾರ್ಯಗಳು ಕೂಡ ವಿಜ್ಞಾನದಷ್ಟೇ ಮುಖ್ಯ ಅಂತ ಹೇಳ್ತಾ ಬೆಂಗಳೂರು ಲಲಿತ ಕಲಾ ಪರಿಷತ್ತನ್ನ ಸ್ಥಾಪನೆ ಮಾಡಿದವರು. ಸದಾ ಖಾದಿ ಧರಿಸುತ್ತಿದ್ದ ಖಂಡಿತವಾದಿ ಡಾಕ್ಟರ್ ಎಚ್ ನರಸಿಂಹಯ್ಯ. ಡಾಕ್ಟರ್ ಎಚ್ಎನ್ ಅಂತಾನೆ ಖ್ಯಾತರು. ಅವರ ಧ್ವನಿಯನ್ನ ಕೇಳೋಣ. ಯಾವುದನ್ನ ವಿಷಯ ಬಂದಾಗ ಪ್ರಾಸಂಗಿಕವಾಗಿ ಮಾತಾಡ್ತಾ ಇದ್ದೆ. ಅಲ್ಲಿ ಒಬ್ಬ ಹುಡುಗ ಏನ್ ಮಾಡಿದ, ಕ್ಲಾಸ್ ಅಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಎಕ್ಸಾಮಿನೇಷನ್ ಇನ್ನೊಂದು 1-2 ತಿಂಗಳು ಮುಂಚೆ ಅಂತ ಕಾಣುತ್ತೆ. ಒಬ್ಬ ಹುಡುಗ ಅವ್ದು ಸೀನಿಯರ್ ಇಂಟರ್ಮೀಡಿಯೇಟ್, ಅವಾಗ ಇಂಟರ್ಮೀಡಿಯೇಟ್ ಅಂತ ಹೇಳ್ತಾ ಇದ್ವಿ, ಇವಾಗ ನಾ PUC. ಅವ್ನು ಚಿಕ್ಕ ಹುಡುಗ ಪಾಪ ಹೇಳ್ತಾ ಇದ್ದದ್ದು. ನಾನು ಇದೇ ಹೇಳ್ತಾ ಇದ್ದಾಗ ನಿಂತ್ಕೊಂಡ್ಬಿಟ್ಟು, ಸರ್ ಪಕ್ಕದ ಸೆಕ್ಷನ್ ನಮ್ಗಿಂತ ಮುಂದೆ ಹೋಗಿದೆ ಸರ್ ಪಾಠದಲ್ಲಿ ಅಂತ ಹೇಳಿದ್ರೆ ನನಗೆ ಅರ್ಥವಾಯ್ತು. ಅಂದ್ರೆ ನಿಮ್ ಹಲ್ಕತೆ ನಿಲ್ಲಿಸ್ಬಿಟ್ಟು ಪಾಠ ಮಾಡಿ ಅಂತ ಅಷ್ಟೇ ಅರ್ಥ. ನನಗೆ ಅರ್ಥ ಹೋಗಾಯ್ತು. ಪಾಪ ಅವನ ಆತಂಕ ನನ್ಗೆ ಗೊತ್ತಾಗುತ್ತೆ ಹೇಳ್ತಾರೆ. ನಾನು ಏನಂತ ಬಿಟ್ರೆ ಇದಕ್ಕಿಂತ ಇನ್ನೂ ಹೆಚ್ಚಾಗಿ ಕೇಳ್ಕೊಂಡು ಹೋಗ್ತಿದ್ದೆ. ನನಗೆ ಆ ಸಮಯದಲ್ಲಿ ಏನ್ ಸಮಯ ಪ್ರಜ್ಞೆ ನನ್ಗೆ ಗೊತ್ತಿಲ್ಲಪ್ಪ. ಅಲ್ಲಿ ಏನಪ್ಪಾ ನಿನಗೆ ಪುರಂದರದಾಸ ಕೀರ್ತನೆ ಗೊತ್ತೇನಪ್ಪ ಅಂತ ಹೇಳಿದೆ. ಅವ್ನು ತಬ್ಬಿಬಾಗೋಗ್ಬಿಟ್ಟ. ಕ್ಲಾಸ್ಗೂ ಅಷ್ಟೇ ಏನಾಯ್ತು ಹೆಚ್ಚನಿಗೆ, ಫಿಸಿಕ್ಸ್ಗೂ ಇವು ಅವ್ನು ಕೇಳಿದ ಕ್ವಶನ್ಗೂ ಕೀರ್ತನೆಗೂ ಏನ್ ಸಂಬಂಧ ಅಂತಂದು ಸುಮ್ಮನೆ ನಿಂತ್ಕೊಂಡಿದ್ದ ಅವ್ರು. ಯಾಕೆಂತಂದ್ರೆ ಬೇಕಾದಷ್ಟು ಕೀರ್ತನೆ ಇದೆ ಅದಕ್ಕೋಸ್ಕರ ಅಂತ. ಆಮೇಲೆ ನಂಬಿಕೆ ಕೆಟ್ಟವರಿಲ್ಲವೋ ರಂಗಯ್ಯನ ಗೊತ್ತೇನಪ್ಪ ನನಗೆ ಅಂತಂದೆ. ಗೊತ್ತು ಸರ್ ಅಂತಂದ. ರಂಗಯ್ಯ ತೆಗೆದು ನರಸಿಂಹಯ್ಯ ಹಾಕೋ ಕೂತ್ಕೊಂಡಂತ. ನಂಬಿಕೆ ಕೆಟ್ಟವರೆಲ್ಲ ನರಸಿಂಹಯ್ಯನ ನಾನು ನಂಬೋದು ನಿನ್ ಕಾಪಾಡ್ತೀನಿ ಹೇಳ್ತಾ ಇದ್ದದ್ದು. ಸಿಲೆಬಸ್ ಮುಗಿಸ್ತೀನಿ, ಚೆನ್ನಾಗೇ ಮುಗಿಸ್ತೀನಿ, ನಿನ್ ಯಾವ ವಿಧವಾದ ಮೋಸ ಮಾಡಲ್ಲ ಅಂತ ಎಲ್ಲ ನಕ್ಕೊಂಡ್ಬಿಟ್ಟು ಸುಮ್ಮನೆ ಆಗೋಗ್ಬಿಟ್ರು ಅಲ್ಲಿ. ಆಮೇಲೆ ನಮ್ಮ ಕಾಲೇಜಿನಲ್ಲಿ ಕ್ಲಾಸ್ ಆಗ್ತಾ ಇದ್ದ ಕಡೆ ಕೆಳಗಡೆ ನಮ್ದು ಫಸ್ಟ್ ಫ್ಲೋರ್ ನಲ್ಲಿ ನಮ್ದು ಪಾಠ ಆಗ್ತಾ ಇತ್ತು. ಫಿಸಿಕ್ಸ್ ಕ್ಲಾಸ್ ಅಲ್ಲಿ ಆಗ್ತಾ ಇತ್ತು. ಕೆಳಗಡೆ ಅಲ್ಲಿ ಒಂದು ಜಟ್ಕಾ ಸ್ಟ್ಯಾಂಡ್ ಇತ್ತು. ಆಮೇಲೆ ಈ ಕೆಲಸಗಾರರು, ಈ ಮುನ್ಸಿಪಾಲಿಟಿ ಅವಾಗ ಈ ಕಾರ್ಪೊರೇಷನ್ಗೆ, ಮಹಾನಗರ ಪಾಲಿಕೆ ಈಗ, ಆ ಮುನ್ಸಿಪಾಲಿಟಿ ಕೆಲಸಗಾರರೆಲ್ಲ ಕೂಡ ಅಲ್ಲಿ ಬಂದು ಅಲ್ಲಿ ಅವರ ಅಟೆಂಡೆನ್ಸ್ ತಗೋತಾ ಇದ್ರಲ್ಲಿ. ಸರಿ, ಸಾಮಾನ್ಯವಾಗಿ ತೆಲುಗು ಅಲ್ಲಿ ಕೆಲಸ ಮಾಡೋದೆಲ್ಲ ಕೂಡ ತೆಲುಗುನಲ್ಲಿ. ಅವನ್ ಮೇಸ್ತ್ರಿ ಲಕ್ಷ್ಮಿ ಉಂಡಾನ್ ಸ್ವಾಮಿ, ಅಮಾಸ್ಗ ಉಂಡಾನ್ ಸ್ವಾಮಿ ಹೀಗಂತ ಹೇಳಿ, ನಾವು ತಿಮ್ಮ ಅಂತ ಹೇಳಿ ಅಂತಂದ್ರೆ ಅದನ್ನ ನಮ್ಮ ಸ್ಟೂಡೆಂಟ್ಸ್ ಕೆಲವು ವಿದ್ಯಾರ್ಥಿಗಳಿದಾರಲ್ಲ ನಮ್ಮ ಪಾಠಕ್ಕಿಂತ ಹೆಚ್ಚಾಗಿ ಅದನ್ನೇ ಗಮನಿಸ್ತಾ ಇರ್ತಾರೆ ಅಲ್ಲಿ. ನಾನು ಒಂದ್ ದಿವಸ ನಿಂತ್ಕೊಂಡು ಆನಂದ ಅಂತ ಹೇಳಿದೆ, ಉಂಡಾನ್ ಸ್ವಾಮಿ ಹೋದ ಕ್ಲಾಸು ನಕ್ಕು ನನಗೂ ನಗು ಬಂತು. ನನ್ ಕೋಪನೇ ಇಲ್ಲ ಅಂತ ಅದಕ್ಕೆಲ್ಲ. ಆಮೇಲೆ ನಾನು ಹೇಳಿದೆ, ನೋಡು ನೀನೇನೋ ಆನಂದ ಅಂತ ತಕ್ಷಣ ಉಂಡಾನ್ ಸ್ವಾಮಿ ಅಂತ ಹೇಳ್ಬಿಟ್ಟೆ. ನನ್ನ ಮೇಸ್ತ್ರಿ ಮಾಡಿದೆ. ನಾನು ಮಾಡ್ತಾ ಕೆಲಸ ಸ್ವಲ್ಪ ಕಡೆ ಮೇಸ್ತ್ರಿ ಕೆಲಸ ಮಾಡ್ತಾ ಇರೋದು. ನೀನು ಆ ಕೆಲಸಗಾರನ ಯಾವನ ಕಸ ಗುಡ್ಸೋದು ಆಗೋಗ್ಬಿಟ್ಟಿಲ್ಲ, ಅದನ್ನ ಜ್ಞಾಪಕ ಇದೆ ನಿನಗೆ ಅಂತಂದೆ. ಅವನನ್ನಕ್ಕ ಯಾವ್ದೋ ಲೈಟ್ರ್ ಏನಂತ ಹೇಳಿ ಏನೋ ಹೇಳ್ದ, ಮುಗಿದೋಯ್ತು ನೈಟ್ ಅಂತ ಇಟ್ಕೊಂಡಲ್ಲಿ. ಈ ನಾಸ್ತಿಕ ಆಸ್ತಿಕ ಅಂತಕ್ಕಂಥದ್ದಿಲ್ಲ, ಅದು ಆ ಪದಗಳಿಗೆ ಸರಿಯಾದ ಅರ್ಥ ತಿಳ್ಕೋಬೇಕು ಮತ್ತು ವಿಶ್ಲೇಷಣೆ ಮಾಡಬೇಕು ಅದಕ್ಕೆ ಹೇಗೆ ಅಂತ ಹೇಳಿ. ಸಾಮಾನ್ಯವಾಗಿ ಆಸ್ತಿಕ ಅಂತ ಹೇಳಿದ ಪಕ್ಷದಲ್ಲಿ ದೇವರ ನಂಬಿಕೆ ಇರ್ತಕ್ಕಂಥವನು, ದೇವಸ್ಥಾನಕ್ಕೆ ಹೋಗ್ತಕ್ಕಂಥವನು, ಕೆಲವು ಸಂಪ್ರದಾಯ ಪಾಲಿಸ್ತಕ್ಕಂಥವನು, ತೆಂಗಿನಕಾಯಿ ಹೊಡಿಸ್ತಕ್ಕಂಥವನು, ಇವೆಲ್ಲ ಕೂಡ ಆಸ್ತಿಕನ ಎದ್ದು ಕಾಣುವ ಗುಣಗಳನ್ನ ಹೇಳಿ. ನಾಸ್ತಿಕ ಅಂತ ಬಿಟ್ರೆ ಸಾಮಾನ್ಯ ಇವೆಲ್ಲ ಕೂಡ ಮಾಡೋದಿಲ್ಲ, ಮಾಡದೆ ಹೋಗೋದು ಅಷ್ಟೇ ಅಲ್ಲ. ಕೆಲವು ಆಸ್ತಿಕರು ಕೂಡ ಇವೆಲ್ಲ ಮಾಡದೆ ಹೋಗ್ಬೋದು, ಆದಾಯ ಕೂಡ ಆಸ್ತಿಕ ಆಗ್ಬೋದು. ಈ ನಾಸ್ತಿಕ ಅಂತ ಹೇಳಿದ ತಕ್ಷಣ ದೇವರ ಇಲ್ಲ ಅಂತ ಹೇಳ್ತಕ್ಕಂಥವನು. ನಾನು ಯಾವಾಗ ಮೂಢನಂಬಿಕೆಗಳನ್ನ ನಾನು ಟೀಕಿಸ್ತನೋ, ಕೆಲವು ಜನಕ್ಕೆ ಮೂಢನಂಬಿಕೆಗಳೇ ದೇವರಾಗ್ಬಿಟ್ಟಿರ್ತಾರೆ. ಯಾವ ಮೂಢನಂಬಿಕೆಗಳೇ ದೇವರಾಗ್ಬಿಟ್ಟಿರೋದು ಅದನ್ನ ಟೀಕಿಸಿದ ತಕ್ಷಣ ಯಾವ ಹೆಚ್ಚನ್ನು ಆ ದೇವರ ಇಲ್ಲ ಅಂತ ಹೇಳ್ತಾರೆ ಅಂತ ನಾವು ಎಂದೆಂದೂ ನಾನು ಹೇಳಿಲ್ಲ. ಅಲ್ಲಿ ಈ ತೆಂಗಿನಕಾಯಿ ಹೊಡಿತಕ್ಕಂಥ ಆಸ್ತಿಕ ಅಲ್ಲ ಹೇಳ್ತಕ್ಕಂಥದ್ದು. ದೇವಸ್ಥಾನಕ್ಕೆ ಹೋಗಿ ತೆಂಗಿನಕಾಯಿ ಹೊಡೆದ್ಬಿಟ್ಟು ಎಕ್ಸಾಮಿನ್ ಸಮಯದಲ್ಲಿ ವಿದ್ಯಾರ್ಥಿಗಳು ಭಗವಂತ ಪಾಸ್ ಮಾಡ್ಸಪ್ಪ ಅಂತ ಹೇಳಿ ಅದೆಲ್ಲ ಅದು ವಾಣಿಜ್ಯೋದ್ಯಮ ದೇವರನ್ನ ಹೇಳ್ತದ್ದು. ಲೇವಾದೇವಿ ಧರ್ಮ ಎಂದೆಂದಿಗೂ ಕೂಡ ಅದರಲ್ಲಿ ನಂಬಿಕೆ ಇಲ್ಲ. ನಿಜವಾಗ್ಲೂ ಕೂಡ ಅದು ಧರ್ಮ ಅಲ್ಲ ಹೇಳ್ತದ್ದು. ದೇವರ ನಂಬಿಕೆ ಇದ್ದ ಪಕ್ಷದಲ್ಲಿ ಕೆಟ್ಟ ಕೆಲಸ ಮಾಡಕ್ ಹೋಗೋದಿಲ್ಲ, ಮಾಡ್ತಾ ಇದ್ರು ಕೂಡ ಕಡಿಮೆ ಮಾಡ್ಕೋತಾನೆ ಅಷ್ಟೇ. ನಾನು ಇಲ್ಲಿ ತನಕ ಕೂಡ ದೇವರಿಲ್ಲ ಅಂತ ಎಂದೂ ಹೇಳಿಲ್ಲ. ನಾನು ಏನ್ ಹೇಳ್ತಾ ಇದ್ದೀನಿ ಅಂತ ಬಿಟ್ರೆ, ದೇವರು ಮತ್ತು ಧರ್ಮನ ಮಿಸ್ಯೂಸ್ ಮಾಡಬೇಡಿ, ದುರುಪಯೋಗ ಮಾಡಬೇಡಿ ಅಂತ ಹೇಳ್ತಾ ಇದ್ನಲ್ಲಿ.
ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದಲ್ಲಿ ಈ ದಿನ ನೀವು ಕೇಳಿದ ಧ್ವನಿ ಶಿಕ್ಷಣ ತಜ್ಞ ವಿಚಾರವಾದಿ ಡಾಕ್ಟರ್ ಎಚ್ ನರಸಿಂಹಯ್ಯ ಅವರದು. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ. ಪರಿಕಲ್ಪನೆ ಡಾಕ್ಟರ್ ಎಎಸ್ ಶಂಕರನಾರಾಯಣ. ಕನ್ನಡ ರತ್ನ ಭಂಡಾರ.